ಹುಡುಗ ನಿಮ್ಮ ಫೋಟೋ ಹಿಡ್ಕೊಂಡಿದ್ದಾನ, ಅದರಲ್ಲೂ ಹಿಂದೂ ಕಾರ್ಯಕರ್ತ ಅನ್ನೋದನ್ನೇ ನೋಡೇ ಕೊಲೆ ಮಾಡಿದಾರ ಅಂತ ನಿಶ್ಚಿತವಾಗಿ ನೋಡ್ರಿ. ಇವಾಗ ಲವ್ ಜಿಹಾದತ್ ಮಾಡ್ತಾರೆ ಅವರು. ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡಿ ಲಗ್ನ ಆಗಬಾರ್ದತ್ತೆ ಎಲ್ಲಿದೆ? ಇನ್ಮ್ಯಾಗ ಆ ಅಭಿಯಾನ ಚಾಲು ಮಾಡ್ತೀವಿ. ಮುಸ್ಲಿಂ ಹೆಣ್ಮಕ್ಳನ್ನ ಲಗ್ನ ಆದರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಲ್ಲಾಂದ್ರೆ ಇವ್ರಿಗಿದೆ ಸವಾಲು. ಇವ್ರಿಗೆಲ್ಲ ರಕ್ಷಣೆ ಕೊಡುವಂಥ ಕೆಲಸ ನಾವು ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು. ಯಾಕಂದ್ರೆ ಆ ಮಚ್ಚು ತೊಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಓಡಾಡ್ತಾ ಇದ್ದಾರಂದರೆ ಇವ್ರಿಗೆ ಆ ಸರ್ಕಾರದ ಸಪೋರ್ಟ್ ಇದೆ. ಪಾಪ ಪೊಲೀಸರು ಕೈ ಕಟ್ಟಿಬಿಟ್ಟಿರ್ತಾರೆ, ಏನು ಆ್ಯಕ್ಷನ್ ತೊಗೋಬೇಡ ಅಂತೆಲ್ಲ ಹೇಳಿರ್ತಾರೆ. ಅದಕ್ಕೆ ಈಶ್ವರಪ್ಪ ಸಾಹೇಬ್ರು ಹೇಳ್ದಂಗೆ ನಾವು ಇದಕ್ಕೆ ಶಿಕ್ಷೆ ಅವ್ರಿಗೆ ಸಿಗುವವರೆಗೂ ಹೋರಾಟ ಮಾಡ್ತೀವಿ. ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆಗೆ ತೊಗೋತೀವಿ. ಸರ್ಕಾರ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು. ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರು ಅಹಿಂದ ವರ್ಗ ಅಂತ ಇಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಎಸ್ ಟಿ ಸಮುದಾಯದ ಒಬ್ಬ ಯುವಕ. ಆತನನ್ನು ಮಸೀದಿ ಮುಂದೆ ಕೊಲೆ ಮಾಡ್ತಾರೆ. ಕೊಲೆ ಆಗಿನ SP ಅವ್ರು ಹೇಳ್ತಾರೆ ಇಲ್ಲ ಒಬ್ಬನೇ 2 ಮಚ್ಚು ತಗೊಂಡು ಕೊಲೆ ಮಾಡಿದಾನೆ ಅಂತ ಹೇಳ್ತಾರೆ. ಅದಾದ ನಂತರ 4 ಮಂದಿನ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಪೊಲೀಸರು ಏನು ಮಾಡಕ್ಕೆ ಹೊಂಟಿದ್ರಂತ ಈ ಕೇಸನ್ನು ಸರ್? ಅವ್ರಿಗೆ ಪ್ರೆಷರ್ ಇಟ್ಟಿದೆ ಅಲ್ರಿ ಸರ್ಕಾರದ್ದು. ಒಟ್ಟೆ ಮುಸ್ಲಿಮರ ಅಪರಾಧಿ ಅಲ್ಲ ಅನ್ನೋಂಥದ್ದರೊಳಗನೆ ಅವರು ಸಹಜವಾಗಿ ಹೇಳ್ತಾರೆ. ಅವರು ಸಿದ್ದರಾಮಯ್ಯನ ಸರ್ಕಾರದ ಕೆಲವೊಂದು ಮಂದಿ ಅದಾರಲ್ಲ, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ಒಬ್ಬ ಗ್ರೇಟ್ ವ್ಯಕ್ತಿ ಅದಾನ. ಅವ್ರು ಸ್ಟೇಟ್ಮೆಂಟ್ ಹೆಂಗಿರ್ತಾವೆ ಅಂದರೆ ಅವರು ಅಹಿಂದ ಇಲ್ಲೇ ಇಲ್ಲ, ಬರೀ ಮುಸ್ಲಿಮ್, ಅದು ಅಲ್ಪಸಂಖ್ಯಾತರು ಇಲ್ಲ ಪೂರ್ತಿ. ಅಲ್ಪಸಂಖ್ಯಾತರು ಅಂದರೆ ಬರೀ ಮುಸಲ್ಮಾನರು ಅದಾರೆ, ಅಲ್ಲಿ ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಬೌದ್ಧರು ಅದಾರೆ, ಸಿಖ್ರು ಅದಾರೆ. ಅವರಷ್ಟೇ ಅವ್ರಿಗೆ ಬೇಕಾಗಿದ್ದು ಓಟು. ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದಾದ್ರೂ ಸಹ ರಕ್ಷಣೆ ಸಿದ್ದರಾಮಯ್ಯ ಅವರಿಂದ ಸಿಗ್ತಾ ಇಲ್ಲ. ಇವತ್ತು ನೋಡಿರಿ, ವಾಲ್ಮೀಕಿ ಹಗರಣ ಆದ್ಮ್ಯಾಗೂ ಸಹ ಇವತ್ತಿಷ್ಟು 100 ಕೋಟಿ ರೂಪಾಯಿ ಹಗರಣ ಆದ್ರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಆಗಿಲ್ಲ. ನಾವು ಕೋರ್ಟಿಗೆ ಹೋದ್ಮ್ಯಾಗ CBI ತನಿಖೆ ಆಯಿತು. ಅಂದ್ರೆ ಇವ್ರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರೂ ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರೂ ಮಾತಾಡಬಾರ್ದು. ಈ ರೀತಿಯ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದಿದೆ. ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವ್ರಿಗೂ ಹೇಳಿದ್ದೀನಿ, ಇದರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಎಲ್ಲದಾನ ಈಗಾಗಲೇ ಹಿಡಿದಿದ್ದಾರೆ. ಅದು ಒಂದೇ ಅಲ್ಲ, ಆಕೆ ಏನಿದ್ದಾಳಲ್ಲ, ಆಕೆ ಮೇನ್ ಟಾರ್ಗೆಟ್ ಆಕೆ ಅದಾಳೆ. ಆಕೆನೇ ಇವನಿಗೆ ಅಲ್ಲಿ ಕರೆದು 19 ಸಲ ಫೋನ್ ಮಾಡಿ, ಯಾಕಂದ್ರೆ ಒಂದು 8-9 ತಿಂಗಳಿಂದ ಅವರು ಇರೋದು ಪ್ರೇಮ ಪ್ರಯಾಸ ಮುಗಿದೋಗಿದೆ. ಅದರ ಆದಮೇಲೂ ಸಹ ಕೊಲೆ ಮಾಡ್ತಾರೆ. ಅಂದರೆ ಇವ್ರ ಉದ್ದೇಶ ಸರಿ ಇಲ್ಲ ಅನ್ನೋಂಥ ದೃಷ್ಟಿ.